ಟೊಮ್ಯಾಟೊ ರವೆ ಖಾರ ಬಾತ್ ಇದು ತುಂಬ ಈಸಿಯಾಗಿ ಮಾಡುವಂಥದ್ದು, ತುಂಬ ಡಿಫ್ರೆಂಟ್ ಮತ್ತು ಯೂನಿಕ್ ರೆಸಿಪಿ, ತುಂಬ ಡೆಲಿಷಿಯಸ್ ಆಗೂ ಇರುತ್ತೆ, ಈಸಿಯಾಗಿ ಮಾಡುವಂಥದ್ದು. ತರಕಾರಿ ರೆಡಿ ಇಲ್ಲದೆ ಇದ್ದಾಗ ಬರೀ ಟೊಮೆಟೊ ಇದ್ದಾಗ ಟ್ರೈ ಮಾಡ್ಬೋದು. ಈಗ ಶುರು ಮಾಡೋಣ. ಮೊದಲಿಗೆ ಟೊಮೆಟೊನ ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು, ಪೇಸ್ಟ್ ಮಾಡ್ಕೊಳ್ಬೇಕು. ಎಷ್ಟು ಟೊಮೆಟೊ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಅಲ್ವಾ? ಅದು ಹೇಗೆ ಅಂದರೆ, ಒಂದು ಬೌಲ್ ರವೆ ತೊಗೊಂಡಿದ್ದೀನಲ್ಲ, ಅದೇ ಬೌಲಲ್ಲಿ ಒಂದು ಬೌಲಷ್ಟು ಟೊಮೆಟೊ ಪ್ಯೂರಿ ಆದರೆ ಕರೆಕ್ಟಾಗಿರುತ್ತೆ. ಮೊದಲಿಗೆ ಒಂದು ಕಡಾಯಿನಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿಯಾಗಿದೆ, ಸಾಸಿವೆ ಹಾಕ್ತಾಯಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ, ಶುಂಠಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ಈಗ ಉದ್ದಿನಬೇಳೆ ಕಡಲೆಬೇಳೆ ರೋಸ್ಟ್ ಆಗಿದೆ. ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಈಗ ಟೊಮೆಟೊ ಪ್ಯೂರಿನ ಹಾಕ್ತಾ ಇದ್ದೀನಿ. ಇದೇ ಬೌಲಲ್ಲಿ ಒಂದು ಬೌಲಷ್ಟು ರವೆ ತೊಗೊಂಡಿರೋದು, ಅಷ್ಟೇ ಕ್ವಾಂಟಿಟಿನಲ್ಲಿ ಟೊಮೆಟೊ ಪ್ಯೂರಿ. ಟೊಮೆಟೊ ಸ್ವಲ್ಪ ನೀರಿನ ಅಂಶ ಎಲ್ಲ ಹಿಂಗೋವರೆಗೂ ಹುರಿಬೇಕು. ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ, ನೀರಿನ ಅಂಶ ಎಲ್ಲ ಹಿಂಗ್ತಾ ಇದೆ. ಈ ಟೈಮಲ್ಲಿ ಹಸಿಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ, ಮತ್ತು ಜೀರಿಗೆ ಪುಡಿ, ಧನಿಯಾ ಪುಡಿ, ಗರಂ ಮಸಾಲೆ ಮತ್ತು ಉಪ್ಪು. 2 ಸ್ಪೂನ್ ಉಪ್ಪು ಹಾಕಿದ್ದೀನಿ. ಈಗ ಟೊಮೆಟೊ, ಈರುಳ್ಳಿ, ಇದು ಒಗ್ಗರಣೆ ಎಲ್ಲ ಕಂಪ್ಲೀಟ್ ಫ್ರೈ ಆಗಿದೆ, ಗಟ್ಟಿನೂ ಆಗಿದೆ. ಈ ಸ್ಟೇಜಲ್ಲಿ ಮೊದಲೇ ಕುದಿಸಿ ಇಟ್ಕೊಂಡಿರೋ ನೀರನ್ನು ಸೇರಿಸ್ತಾ ಇದ್ದೀನಿ. 1 ರವೆಗೆ 3 ನೀರು, ಈ ಮೆಜರ್ಮೆಂಟಲ್ಲಿ ಹಾಕಿದ್ರೆ ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿ ಬರುತ್ತೆ. ಈಗ ಫ್ಲೇಮ್ನ ಫುಲ್ ಕಡಿಮೆ ಮಾಡಿಕೊಂಡು ರವೆ ಹಾಕ್ತಾ ಇದ್ದೀನಿ. ಸ್ವಲ್ಪನೇ ನೀರು ರವೆ ಮಿಕ್ಸ್ ಮಾಡ್ತಾ ಹೋಗಬೇಕು, ಗಂಟಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಸ್ಟವ್ನ. ಈಗ ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಅರಳೋದಕ್ಕೆ ಬಿಡೋಣ. ಐದು ನಿಮಿಷ ಮುಚ್ಚಿಟ್ಟಿದ್ದೆ, ಚೆನ್ನಾಗಿ ರವೆ ಎಲ್ಲ ಬೆಂದಿದೆ, ಖಾರ ಬಾತ್ ರೆಡಿಯಾಗಿದೆ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ, ಕಾಯಿ ತುರಿ, ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ರೆಡಿಯಾಗಿದೆ ರವೆ ಖಾರ ಬಾತ್. ಟೊಮೆಟೊ ಖಾರ ಬಾತ್ ಒಂದು ಡಿಫ್ರೆಂಟ್ ಆಗಿರೋ ಖಾರ ಬಾತ್ ರೆಸಿಪಿ. ಯೂಶಲಿ ತರಕಾರಿ ಎಲ್ಲ ಬಳಸಿ ಖಾರ ಬಾತ್ನ ನಾವು ಮಾಡ್ತೀವಿ. ಇದು ಒಂಥರ ಬರೀ ಟೊಮೆಟೊ ಬಳಸಿ, ತರಕಾರಿ ಏನಾದರೂ ಮನೆಯಲ್ಲಿ ರೆಡಿ ಇಲ್ಲದೆ ಇದ್ದರೆ ಈ ಥರದ್ದು ಟ್ರೈ ಮಾಡ್ಬೋದು. ತುಂಬ ಡೆಲಿಷಿಯಸ್ ಆಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ ಎಲ್ಲರಿಗೂ.
ಹೆಲ್ತಿಯಾದ ತಿಂಡಿ ರಾಗಿ ಉಪ್ಪಿಟ್ಟು ಮಾಡಿ ತೋರಿಸ್ತಾ ಇದ್ದೀನಿ. ರಾಗಿನಲ್ಲಿ ತುಂಬ ಫೈಬರ್ ಇದೆ, ಹಾಗಾಗಿ ತುಂಬ ಹೆಲ್ತಿ ಬ್ರೇಕ್ಫಾಸ್ಟ್ ಆಗುತ್ತೆ. ಕಡಿಮೆ ಟೈಮಲ್ಲಿ ಮಾಡ್ಕೊಳ್ಬೋದು. ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ. ಕೆಲವು ಸಲ ರಾತ್ರಿ ಊಟಕ್ಕೂ ಇದನ್ನು ಮಾಡ್ಕೊಳ್ಬೋದು. ಮತ್ತು ಡಯಾಬಿಟೀಸ್ ಇರೋರು ರಾಗಿ ಮುದ್ದೆ ತಿನ್ನೋಕ್ಕೆ ಬೇಜಾರಾದಾಗ ರಾಗಿ ಉಪ್ಪಿಟ್ಟು ಕೂಡ ಮಾಡ್ಕೊಂಡು ತಿನ್ಬೋದು. ಈಗ ರಾಗಿ ಉಪ್ಪಿಟ್ಟು ಮಾಡೋ ವಿಧಾನನ ನೋಡೋಣ. ರಾಗಿ ಉಪ್ಪಿಟ್ಟಿಗೆ ಮೊದಲಿಗೆ ರಾಗಿನ ಒಂದು ಬಾಣಲಿನಲ್ಲಿ ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕು. ಇದರಲ್ಲಿ ಒಂದು 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕ್ಕೊಂಡು ಹುರಿದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ. ಈಗ ರಾಗಿನ ಚೆನ್ನಾಗಿ ಹುರಿದಿದ್ದೀನಿ. ತುಂಬ ಫೈನ್ ರೋಸ್ಟೇ ಮಾಡಬೇಕು. ಹಂಗೆ ಮಾಡಿದಷ್ಟು ರುಚಿ, ಹುರಿಯೋದ್ರಲ್ಲೇ ರುಚಿ ಎಲ್ಲ ಇರೋದು. ಈಗ ಚೆನ್ನಾಗಿ ಹುರಿದಾಗಿದೆ. ಈಗ ಇದನ್ನು ತೆಗಿತಾ ಇದ್ದೀನಿ. ಈಗ ಉಪ್ಪಿಟ್ಟಿಗೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಎಣ್ಣೆ ಹಾಕಿದ್ದೀನಿ ಬಾಣಲಿನಲ್ಲಿ. ಈಗ ಎಣ್ಣೆ ಬಿಸಿಯಾಗಿದೆ. ಸಾಸಿವೆ ಹಾಕ್ತಾಯಿದ್ದೀನಿ. ಈ ಮಣ್ಣಿನ ಕಡಾಯಿನಲ್ಲಿ ಸ್ವಲ್ಪ ಬಿಗಿನಿಂಗಲ್ಲಿ ನಿಧಾನ ಆಗುತ್ತೆ, ಆಮೇಲೆ ಬೇಗ ಬೇಗ ಕುಕ್ ಆಗುತ್ತೆ. ಈಗ ಸಾಸಿವೆ ಸಿಡಿತಾ ಇದೆ. ಉದ್ದಿನಬೇಳೆ ಕಡಲೆಬೇಳೆ ಮಿಕ್ಸ್ ಮಾಡಿ ಇಟ್ಕೊಂಡಿರೋದು ಹಾಕ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು ಮತ್ತು ಶುಂಠಿ ತುರಿದಿಟ್ಕೊಳ್ಬೋದು, ಇಲ್ಲ ಸಣ್ಣದಾಗಿ ಹಚ್ಚಿ ಕೂಡ ಹಾಕ್ಬೋದು. ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಮೀಡಿಯಮಾಗಿ ಹಚ್ಚಿಟ್ಕೊಂಡಿರೋ 3 ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಅವ್ರವ್ರ ಇಷ್ಟದ ಪ್ರಕಾರ ಹಾಕ್ಕೊಳ್ಬೋದು. ಈರುಳ್ಳಿ ಹೆಚ್ಚು ಇಷ್ಟಪಡೋರು ಜಾಸ್ತಿ ಹಾಕ್ಕೊಳ್ಬೋದು, ಇಷ್ಟ ಇಲ್ಲದೆ ಇದ್ದರೆ ಕಡಿಮೆ ಕೂಡ ಹಾಕ್ಕೊಂಡು ಅದ್ರ ಬದಲಾಗಿ ತರಕಾರಿಗಳನ್ನು ಸೇರಿಸ್ಕೊಳ್ಬೋದು. ಹೈ ಫ್ಲೇಮಲ್ಲೇ ಇಟ್ಟಿದ್ದೀನಿ ಫ್ಲೇಮ್ನ. ಹುರುಳಿಕಾಯಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಹುರುಳಿಕಾಯಿ ಹಾಕ್ತಾಯಿದ್ದೀನಿ. ಯಾವುದಾದ್ರೂ ತರಕಾರಿ ಸೇರಿಸ್ಕೊಳ್ಬೋದು. ಬಟಾಣಿ ಸೇರಿಸ್ಕೊಳ್ಬೋದು, ಕ್ಯಾಪ್ಸಿಕಮ್ ಸೇರಿಸ್ಕೊಳ್ಬೋದು, ಮತ್ತು ಕ್ಯಾರೆಟ್. ನಾನಿಲ್ಲಿ ಹುರುಳಿಕಾಯಿ ಮತ್ತು ಕ್ಯಾರೆಟ್ ಮಾತ್ರ ಉಪಯೋಗಿಸ್ತಾ ಇದ್ದೀನಿ. ಬಟಾಣಿ ಸೇರಿಸ್ಕೊಂಡ್ರೂ ಚೆನ್ನಾಗಿರುತ್ತೆ. ಅವರೆಕಾಳು ಸೀಸನಲ್ಲಿ ಅವರೆಕಾಳನ್ನ ಕೂಡ ಮೊದಲೇ ಬೇಯಿಸಿಟ್ಕೊಂಡು ಅದನ್ನು ಸೇರಿಸ್ಬೋದು. ಈಗ ತರಕಾರಿ ಎಲ್ಲ ಫ್ರೈ ಆಗ್ತಾಯಿದೆ ಒಗ್ಗರಣೆನಲ್ಲಿ. ಈಗ ಹುರಿದಿಟ್ಕೊಂಡಿರೋ ರಾಗಿನಲ್ಲಿ ನಾನು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಥರ ಮಾಡ್ಕೊಳ್ತೀನಿ. ಗಟ್ಟಿ ಪೇಸ್ಟ್ ಮಾಡಿಕೊಂಡ್ರು ಆಯಿತು, ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರು ಏನು ತೊಂದರೆ ಇಲ್ಲ. ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ಕನ್ಸಿಸ್ಟೆನ್ಸಿನಲ್ಲಿ ಅಂದರೆ ಒಂದು ಇಡ್ಲಿ ಹಿಟ್ಟಿನ ಹದದಲ್ಲಿ ಮಾಡಿಕೊಂಡ್ರೆ ಸಾಕು. ಈ ಥರ ಮಾಡ್ಕೊಳ್ಳೋದ್ರಿಂದ ಗಂಟಾಗಲ್ಲ. ಡೈರೆಕ್ಟಾಗಿ ರಾಗಿ ಹಿಟ್ಟನ್ನೇ ನೀರಿನಲ್ಲಿ ಹಾಕಿದ್ರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಇದು ಈಸಿ ಮೆಥಡ್. ಈ ಥರ ಫಾಲೋ ಮಾಡಿದ್ರೆ ಬೆಟರ್. ಈಗ ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈ ಸ್ಟೇಜಲ್ಲಿ ನೀರು ಹಾಕ್ತಾಯಿದ್ದೀನಿ. ಮೊದಲೇ ಕಾಯಿಸಿಟ್ಕೊಂಡಿರೋ ನೀರು 1 ಬಟ್ಲಿಗೆ 2 ಬಟ್ಲು ಈ ಪ್ರಪೋರ್ಷನಲ್ಲಿ ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ತಾಯಿದ್ದೀನಿ. 2 ಟೀ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಈಗ ನೀರು ಸ್ವಲ್ಪ ಕುದಿಬೇಕು. ಒಂಚೂರು ಅರಿಶಿನ ಹಾಕ್ತಾಯಿದ್ದೀನಿ. ಆಪ್ಷನಲ್ಲು ಬೇಡ ಅಂದರೆ ಬಿಡ್ಬೋದು. ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಅರಿಶಿನ ಹಾಕಿದ್ರೆ. ನೀರು ಕುದೀತಾ ಇದೆ. ಈಗ ರಾಗಿ ಹಿಟ್ಟು ಎಷ್ಟು ತೊಗೊಂಡಿದ್ನೋ ಅಷ್ಟೇ ಪ್ರಮಾಣದಲ್ಲಿ ರವೆನ ಮೊದಲೇ ಹುರಿದಿಟ್ಕೊಂಡಿದ್ದೆ, ರವೆ ಸೇರಿಸ್ತಾ ಇದ್ದೀನಿ. ಪೂರ್ತಿ ರಾಗಿ ಹಿಟ್ಟು ಕೂಡ ಹಾಕಿ ಮಾಡ್ಬೋದು, ಆದರೆ ರವೆ ಸೇರಿಸಿದ್ರೆ ಇನ್ನೊಂಚೂರು ಉದುರುದ್ರಾಗಿರುತ್ತೆ. ರಾಗಿ ಹಿಟ್ಟು ಉದುರುದ್ರಾಗಿ ಬರಲ್ಲ, ಹಂಗಾಗಿ ರವೆ ಸೇರಿಸ್ತಾ ಇರೋದು. ಫ್ಲೇಮ್ ಪೂರ್ತಿ ಕಡಿಮೆ ಮಾಡ್ಕೊಂಬಿಡ್ತೀನಿ. ಈಗ ರಾಗಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಕಲಸಿಟ್ಕೊಂಡಿರೋ ರಾಗಿ ಹಿಟ್ಟು ಚೆನ್ನಾಗಿ ಕೈ ಆಡಿಸ್ಬೇಕು. ಸಿಮ್ಮಲ್ಲಿ ಇಟ್ಕೊಳ್ಳಿ. ಈ ಸ್ಟೇಜಲ್ಲಿ ನೋಡ್ತಾ ಇರ್ಬೋದು, ಗಂಟಿಲ್ಲ, ಮೊದಲೇ ಕಲಸಿಟ್ಕೊಂಡಿರೋದ್ರಿಂದ ರವೆ ಜೊತೆ ಚೆನ್ನಾಗಿ ಬ್ಲೆಂಡ್ ಆಗಿದೆ ರಾಗಿ ಹಿಟ್ಟು. ಈಗ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡಬೇಕು. ರವೆ ರಾಗಿ ಹಿಟ್ಟು ಎಲ್ಲ ಚೆನ್ನಾಗಿ ಬೇಯುತ್ತೆ. ಐದು ನಿಮಿಷಕ್ಕಿಂತ ಜಾಸ್ತಿ ಇದನ್ನು ಬೇಯೋದಕ್ಕೆ ಬಿಟ್ಟಿದ್ದೆ. ಈಗ ನೋಡೋಣ ಬೆಂದಿದೆಯಾ ಅಂತ. ಪರ್ಫೆಕ್ಟಾಗಿ ಬೆಂದಿದೆ.
ಈಗ ಕೊನೆಯದಾಗಿ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ನಿಂಬೆ ರಸ. ಸ್ಟವ್ ಆಫ್ ಮಾಡಿದೆ. ಆಫ್ ಮಾಡಿದ್ಮೇಲೆ ನಿಂಬೆ ರಸ ಹಿಂಡಬೇಕು. ಇದಕ್ಕೆ ಟೊಮೆಟೊ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ, ಟೇಸ್ಟ್ ಎಲ್ಲ ಸರಿ ಹೋಗಲ್ಲ, ಕಲರ್ ಎಲ್ಲ ಬೇರೆನೇ ಆಗೋಗುತ್ತೆ. ಹಾಗಾಗಿ ನಿಂಬೆ ರಸ ಬೆಸ್ಟು. ನಿಂಬೆ ರಸ ಹಾಕಿದ್ಮೇಲೆ ಕೈ ಆಡಿಸ್ಬೇಕು. ರಾಗಿ ಉಪ್ಪಿಟ್ಟು ಹೆಲ್ತ್ಗೆ ಅಷ್ಟೇ ಅಲ್ಲ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ.